ಅರಸೀಕೆರೆಯಲ್ಲಿ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಅಧ್ಯಕ್ಷ ಕಿರಣ್ ಗೌಡ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ನಗರದಲ್ಲಿನ ವಾಣಿಜ್ಯೋದ್ಯಮಿಗಳು ಹಾಗೂ ಇತರ ನಾಮಫಲಕಗಳಲ್ಲಿ ಶೇಕಡ 60ರಷ್ಟು ಕನ್ನಡವನ್ನ ಅನುಷ್ಠಾನಗೊಳಿಸಬೇಕೆಂದು ಒತ್ತಾಯಿಸಿ ನಗರಸಭೆ ಆಯುಕ್ತ ಬಸವರಾಜ್ ಅವರಿಗೆ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ಆಯುಕ್ತರು ಸರ್ಕಾರಿ ಆದೇಶವನ್ನ ಅನುಷ್ಠಾನಗೊಳಿಸುವಂತೆ ಎಲ್ಲರಿಗೂ ಜಾಗೃತಿ ಮೂಡಿಸಲಾಗುವುದು, ತಪ್ಪಿದ್ದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳುವ ಭರವಸೆಯನ್ನು ಸಹ ಅವರು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಿರಣ್ ಗೌಡ, ಈ ಒಂದು ಆದೇಶಕ್ಕಾಗಿ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ್ರು ಜೈಲುವಾಸ ಅನುಭವಿಸಬೇಕಾಯಿತು ಎಂದು ವಿಷಾದಿಸಿದ ಅವರು, ಹೋರಾಟದ ಫಲವಾಗಿ ಈ ಒಂದು ಆದೇಶವನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದೇವೆ. ಇದನ್ನ ಪ್ರತಿಯೊಬ್ಬರು ಅನುಷ್ಠಾನ ಮಾಡಬೇಕೆಂದು ಮನವಿ ಮಾಡಿದ್ರು. ಕನ್ನಡದಲ್ಲಿ ಉದ್ಯೋಗವನ್ನು ಮಾಡಿ ಕನ್ನಡದಲ್ಲಿ ಇಲ್ಲೇ ನೀರನ್ನ ಕುಡಿದು ಇಲ್ಲೇ ಅನ್ನವನ್ನ ತಿಂದು ಕೆಲವು ಅಂಗಡಿ ಮುಗ್ಗಿಟ್ಟು ಮಾಲೀಕರು ತಮ್ಮ ದುರಾಂಕಾರ ತಮ್ಮ ದಬ್ಬಾಳಿಕೆಯಿಂದ ಕೆಲವು ಇನ್ನು ಎಲ್ಲ ಜಾಹೀರಾತುಗಳು ನೋಡಿದ್ರು ಸಹ ನಾಮಫಲಕವನ್ನು ಬದಲಾವಣೆ ಮಾಡ್ತಾ ಇಲ್ಲ. ಈ ಬದಲಾವಣೆಯನ್ನ ಅವರು ಏನು ರಾಜ್ಯ ಸರ್ಕಾರ ಹೊರಡಿಸಿರೋ ಹಾಗೆ 60% ಕನ್ನಡವನ್ನು ಬಳಸಬೇಕು. ಈಗೆಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡರವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಒಂದು ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳನ್ನು ಬಳಸಿ, ಇಲ್ಲ ಇನ್ನು 40% ನಿಮ್ಮ ಆಯಾ ಭಾಷೆಗಳನ್ನು ಬಳಸ್ಕೋಬಹುದು ರಾಜ್ಯ ಸರ್ಕಾರನೇ ಆದೇಶ ಹೊರಡಿಸಿದೆ. ಬರೀ ಬೆಂಗಳೂರು ಮಹಾನಗರಕ್ಕೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ 224 ತಾಲೂಕು 31 ಜಿಲ್ಲೆಗಳಿಗೂ ಎಲ್ಲ ಸೇರುತ್ತೆ.